ಇಲ್ಲಿ ನಾವು ಸ್ಲೀಪಿಂಗ್ ಬುದ್ಧ ನೋಡೋಕೆ ಬಂದಿದ್ದೀವಿ. ಬುದ್ಧ ಇಂಟರ್ನ್ಯಾಷನಲ್ ವೆಲ್ಫೇರ್ ಮಿಷನ್ ಟಿನೋವೆಟ್ ಆ್ಯಂಡ್ ಬುದ್ಧಗಯ ಟೆಂಪಲ್ ಇದು ಒಳಗಡೆ ಹೋಗ್ತಾ ಇರೋದು ಗೇಟ್. कहाँ से कॉलेज ಇಷ್ಟಿಷ್ಟು ಮಕ್ಕಳೇ ಅವರು ಇದು ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಟಿಬೇಟಿಯನ್ಸ್ ಮಕ್ಕಳು ಆಡ್ತಾ ಇದ್ದಾರೆ. ಚಪ್ಪಲಿ ಸ್ಟ್ಯಾಂಡು ಏನು ಬುದ್ಧದೆಲ್ಲ ಸ್ಟ್ಯಾಟಸ್ ಇಟ್ಟು ಇಂಡಿಯನ್ ಹಿಸ್ಟಾರಿಕಲ್ ಬಿಗ್ಗೆಸ್ಟ್ ರಿಕ್ಲೈನ್ ಬುದ್ಧ ಅಂತ ಬರ್ತಿದ್ದಾರೆ. ಇಲ್ಲಿ ಮೆಟ್ಲು ಹತ್ತಬೇಕು ಸ್ಲೀಪಿಂಗ್ ಬುದ್ಧ ನೋಡೋಕ್ಕೆ. ಸ್ಲೀಪಿಂಗ್ ಬುದ್ಧ ಫೋಟೋ ತಗೊಳ್ತಾ ಇದ್ದಾರೆ ಎಲ್ಲರೂ. ವೈಟ್ ಬುದ್ಧ ಅಂತ ಇದು ರೀಸೆಂಟಾಗಿ ಆಗಿರೋದು. ಇದು ಮುಂದೆ ಫೌಂಟೇನು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ಗಂಟೆ ಏನೋ ಬಂದಿದ್ದು. ತುಂಬ ಚೆನ್ನಾಗಿ ಊಟ ಕೊಡ್ತಾ ಇದ್ದಾರೆ. ಡೈಲಿ ರೈಸ್ ಮಾಡಿದ್ದಾರೆ, ರೈಸ್ ಸಾಂಬಾರ್ ಕೊರಿಯರ್ ಬೆಂಡಿ ಕೊರಿಯರ್ ಇದು ಬೆಂಡೆಕಾಯಿ ಅಂತೆ, ಕೊರಿಯರ್ ರಸಮ್ ಖೀರ್ ಮಜ್ಜಿಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆ ಮಾತ್ರ ತುಂಬ ಟೇಸ್ಟಿಯಾಗೂ ಮಾಡ್ತಾಯಿದ್ದಾರೆ. ವಡಾನ ಮಾಡಿದ್ದಾರೆ ಅಂತೆ, ವಡೆ ತೋರಿಸ್ತಾ ಇದ್ದಾರೆ. ವಡೆ, ರೈಸು, ಸಾಂಬಾರು. ಇದು ಬಂದ್ಬಿಟ್ಟು ಏನು ಹೇಳ್ತಾರೆ ಇದಕ್ಕೆ? ಕೊರಿಯರ್. ಏನು ಕೊರಿಯಲು? ಬೆಂಡೆಕಾಯಿ ಪಲ್ಯ. ಇದು ಬೆಂಡೆಕಾಯಿ ಪಲ್ಯ. ಇದು ಬಂದ್ಬಿಟ್ಟು ರಸಮ್ಮು. ಇದು ಪಾಯಸ. ಇದು ಮಜ್ಜಿಗೆ. ಇದು ಉಪ್ಪಿನಕಾಯಿ. ಚೆನ್ನಾಗಿ ಕೊಡ್ತಾ ಇದ್ದಾರೆ ಊಟ ಮಾತ್ರ. ನಾವು ಬರೋ ಅಷ್ಟರಲ್ಲಿ, ನಾವು ಆಚೆ ಹೋಗಿ ಬರೋ ಅಷ್ಟರಲ್ಲಿ ಇವರು ಬಿಸಿ ಬಿಸಿ ಊಟ ರೆಡಿ ಮಾಡಿಟ್ಟಿರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಡುಗೆಗಳು ಮಾತ್ರ, ತುಂಬ ಸೂಪರಾಗಿರುತ್ತೆ. ಇದು ಇಲ್ಲಿ ಇವರು ಅಡುಗೆ ಮಾಡ್ತಾಯಿರೋ ಮನೆ. ರಾತ್ರಿಗೆ ಚಪಾತಿ ಎಲ್ಲ ಮಾಡ್ತಾಯಿದ್ದಾರೆ. ರಾತ್ರಿಗೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ತಗೊಂಡು ಹೋಗ್ತೀವಿ. ಬಸ್ಸಲ್ಲಿ ಹಾಕ್ಕೊಳ್ತಾರೆ ಎಲ್ಲ. ಹಾಂ ಹಾಂ ನೀವು ಇವ್ರು ನೋಡಿ ಟಮಾಟೆ ಕಟ್ ಮಾಡ್ತಾರೆ. ನಾನು ಇದ್ದೀನಿ ತೋರಿಸಿ ಅಂತ ಹೇಳ್ತಾರೆ ಇವರು. ನಾಮ ಅಕ್ಕ ವಿಕಾಸ್ ಕುಮಾರ್ ಅಂತ ಇವ್ರ ಹೆಸರು. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಮಕ್ಕಳಂಗೆ ನೋಡ್ಕೊಳ್ತಾರೆ. ಬನಾರಸಲ್ಲಿ ಅಂತಿರೋ ಇರೋದು. ಈ ಬೋಧಿ ವೃಕ್ಷದ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಬೋಧಿ ವೃಕ್ಷ ಅಂದರೆ ನಿಮಗೆ ಗಯಾ ಮತ್ತು ಬುದ್ಧಗಯ ಎರಡಿದೆ. ಬಿಹಾರ ರಾಜ್ಯದ ಬುದ್ಧಗಯಾದಲ್ಲಿ ಗೌತಮ ಬುದ್ಧ ಏನು ನೀವು ಲುಂಬಿನಿಯಲ್ಲಿ ಜನಿಸ್ತಕ್ಕಂಥ ಗೌತಮ ಬುದ್ಧನಿಗೆ ಧ್ಯಾನಲಯ ಆಗುವಂಥ ಲೋಕ ಸಂಚಾರ ಮಾಡಿಕೊಂಡು ಬರಬೇಕಾದ್ರೆ ಗಯಾ ಮತ್ತು ಬುದ್ಧಗಯ ಪಕ್ಕದಲ್ಲಿರ್ತಕ್ಕಂಥ ಬುದ್ಧಗಯದಲ್ಲಿ ಬೋಧಿ ವೃಕ್ಷದ ಕೆಳಗೆ ಗೌತಮ ಬುದ್ಧನಿಗೆ ಧ್ಯಾನಲಯ ಆಯಿತು. ಈ ಧ್ಯಾನಲಯ ಆಗಿದ್ದಂಥ ಪ್ಲೇಸನ್ನು ಇವಾಗ ತುಂಬ ದೊಡ್ಡದಾಗಿ ಮಹಾಬೋಧಿ ವೃಕ್ಷ ಅಂತ ಈ ಆ ದೇವಸ್ಥಾನ ಟ್ರಸ್ಟ್ ಸಂಬಂಧಪಟ್ಟಿರೋರು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಸಿದ್ದಾರೆ. ದಲಾಯಿ ಲಾಮಾ ಅವರು ಬಂದು ಈ ಗೌತಮ್ ಬುದ್ಧ ಅವರು ಸಂಬಂಧಪಟ್ಟ ಕ್ಯಾಟಗರಿಗೆ ಬರ್ತಾರೆ. ಅವರಿಂದಾಗಿ ಬುದ್ಧಗಯ ಬಂದು ತುಂಬ ಫೇಮಸ್ ಆಗಿದೆ. ನೀವು ಬುದ್ಧಗಯ ಹೋದರೆ ಟಿಬೇಟಿಯನ್ ಸ್ಟೈಲು ಮತ್ತು ಜಪಾನೀಸು ಸುಮಾರು ವೆರೈಟಿ ದೇವಸ್ಥಾನಗಳನ್ನು ನೋಡ್ಬೋದು. ಅದರಲ್ಲಿ ಮೇಯ್ನಾಗಿ ಇರ್ತಕ್ಕಂಥದ್ದು ಮಹಾಬೋಧಿ ವೃಕ್ಷ. ಆ ವೃಕ್ಷ ಇವಾಗಲೂ ಇದೆ. ದೇವಸ್ಥಾನ ಒಳಗಡೆ ನೀವು ವಿಸಿಟ್ ಮಾಡಿದ್ರೆ ಈಗಲೂ ನೋಡ್ಬೋದು. ಹೋಗ್ತಾ ನಿಮಗೆ ಫೋನ್ ಎಂಟ್ರೆನ್ಸಲ್ಲಿ ಅಲೋ ಇರಲ್ಲ. ನೀವು ಕ್ಯಾಮ್ರಾ ತೊಗೊಂಡೋದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ನೀವು ಒಳಗಡೆ ತೊಗೊಂಡು ಹೋಗ್ಬೋದು. ನೀವು ಸುತ್ತಾಡಿ ನೋಡಿಕೊಂಡು ಬರೋದಕ್ಕೆ ಬೋಧಿ ವೃಕ್ಷ ತುಂಬ ಚೆನ್ನಾಗಿದೆ ನೋಡೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.
ನೋಡಿ ಬೆಳಗ್ಗೆ ತಿಂಡಿಗೆ ಇವರು ಉದ್ದಿನ ವಡೆ ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದಾರೆ. ಊಟ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಹೇಳ್ತಾನೆ ಇದ್ದೀನಿ ಆವಾಗಿಂದ ಫುಡ್ ಚೆನ್ನಾಗಿ